ಬೆಳಿಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡಿದೆ. ಇವತ್ತು ಸ್ವಲ್ಪ ಸ್ಟ್ಯಾಗ್ನೆಂಟ್ ಇತ್ತು, ಲೈಟಾಗಿ ಬೇಜಾರಾಯಿತು. ಸರಿ, ಅದೇ ಬೇಜಾರಲ್ಲಿ ರೆಡಿ ಆಗಿಬಿಟ್ಟು ಆಫೀಸ್ ಹೊರಟೆ. ಹೋಗೋ ದಾರಿಯಲ್ಲಿ ಚರ್ಚಲ್ಲಿ ಅಟೆಂಡೆನ್ಸ್, ಹೋಗ್ತಾ ದಾರಿಯಲ್ಲಿ ಹಂಗೆ ಸೂರ್ಯನಿಗೊಂದು ನಮಸ್ಕಾರ ಹೇಳಿ ಆಫೀಸ್ ರೀಚ್ ಆದೆ. ನಾವೆಲ್ಲ ಅಟೆಂಡೆನ್ಸ್ ಹಾಕ್ತೀವೋ ಬಿಡ್ತೀವೋ, ಬಾತ್ರೂಮಲ್ಲಂತೂ ಅಟೆಂಡೆನ್ಸ್ ಇರಲೇಬೇಕು. ನಾನು ಇನ್ನೇನಾದರೂ ಸ್ವಲ್ಪ ಬೇಗನೆ ಆಫೀಸ್ ಬಂದರೆ ನಾನೇ ಶಟರ್ ಗಿಟ್ರ್ ಎಲ್ಲ ಓಪನ್ ಮಾಡ್ದಂಗೆ ಆಗೋಗುತ್ತೆ. ಕರೆಕ್ಟಾಗಿ ಅಡ್ಡ ಹಾಕೋಕೆ ಒಂದು ಸೀಟ್ ಸಿಕ್ಕಿದ್ರೆ ಸಾಕು ಅಂತೇಳಿ ಒಂದು ಒಳ್ಳೆ ಸ್ಪಾಟ್ ಹುಡುಕ್ದೆ. ಆ್ಯಸ್ ಯೂಶುವಲ್ ನಮಗೆ ರೂಟೀನ್ ಸ್ಪಾಟ್ ಸಿಕ್ಕಿದ ತಕ್ಷಣ ಒಂದು ಅಡ್ಡ ಹಾಕಿದೆ. ಆಮೇಲೆ ಅಂಗಡಿ ಶಟರ್ ಓಪನ್ ಮಾಡಿ ಎಲ್ಲ ಸೆಟಪ್ ಮಾಡಿದೆ. ಗಾಡಿ ಓಡೋಕ್ಕೆ ಪೆಟ್ರೋಲಿಂಗ್ ಬೇಕು, ಅದೇ ಥರ ನಮ್ಮ ಬಾಡಿ ಓಡೋಕ್ಕೂ ಕಾಫಿ ಬೇಕು. ಕಾಫಿ ಹಾಕೊಂಬಂದು ಕೂತ್ಕೊಂಡೆ. ಮೀಟಿಂಗ್ ಸ್ಟಾರ್ಟ್ ಆಯಿತು. ಮೀಟಿಂಗ್ ಫಸ್ಟ್ ಮುಗಿಯುತ್ತಾ ಇಲ್ಲ ನನಗೆ ಫಸ್ಟ್ ನಿದ್ದೆ ಬರತ್ತಾ ಅನ್ನೋ ಒಂದು ಡೌಟಲ್ಲೇ ಇದ್ದೆ. ಹಂಗೋ ಹಿಂಗೋ ಮೀಟಿಂಗ್ ಮುಗಿಸ್ಕೊಂಡು ಇವತ್ತಿನ ದಿನ ಮುಗೀತು. ಒಂದು 3-4 ಡೇಸಿಂದ ಬಾಡಿ ಫುಲ್ ಟಯರ್ಡಾಗೇ ಇದ್ದೆ. ಸೊ ಮನೆಗೆ ಬಂದು ರೆಡಿಯಾಗಿ ಜಿಮ್ಗೆ ಬಂದೆ, ಕಾರ್ಡಿಯೋ ಮಾಡಿದೆ. ಲೈಟಾಗಿ ಪುಷ್ ವರ್ಕೌಟ್ ಇತ್ತು ಇವತ್ತು. ಪುಷ್ ವರ್ಕೌಟ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಇವತ್ತಿನ ಮೂವಿ ಸಜೆಷನ್ನು ಶಾಶ್ಯಾಂಕ್ ರಿಡೆಂಪ್ಷನ್ ಅಂತ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ಲ, ಡೇ 1 ಆಫ್ ಡಿಗ್ಗಿಂಗ್ ದಿ ವಾಲ್, ಡೇ 2 ಆಫ್ ಡಿಗ್ಗಿಂಗ್ ದಿ ವಾಲ್ ಅಂತ. ಈ ಥರ 20 ಇಯರ್ಸಿಂದ ಅವರು ವಾಲ್ನ ಡಿಗ್ ಮಾಡಿ ನೆಕ್ಸ್ಟ್ ಎಸ್ಕೇಪ್ ಆಗ್ತಾರೆ. ಇದು ಒಂದು ಸ್ಲೋ ಪ್ರೋಗ್ರೆಸಿವ್ ಮೂವಿ. ಅದು ಅಲ್ದಿರೆ ಇಟ್ಸ್ ಅಬೌಟ್ ಲೈಫ್. ಇಟ್ಸ್ ಅಬೌಟ್ ವಾಟ್ ಡಿಸಿಷನ್ಸ್ ಯು ಮೇಕ್ ಇನ್ ಯೋರ್ ಲೈಫ್, ರಿಪರ್ಕಷನ್ಸ್ ಆಫ್ ಯೋರ್ ಡಿಸಿಷನ್ ಅಂತ, ಲೈಕ್ ಬೇಸ್ಡ್ ಆನ್ ದೋಸ್. ಸೊ ಯು ಮೈಟ್ ಲವ್ ಇಟ್. ಈ ಮೂವಿನ ನೋಡಿ. ಇವತ್ತಿಗಷ್ಟೇ ಗುರು.